ನಮ್ಮಲ್ಲಿ ಮದರ್ ಥೆರಿಸಾ ಇದ್ರು. ಮದರ್ ಥೆರಿಸಾ ಒಂದು ಸಣ್ಣ ನಿರ್ಮಲ ಹೃದಯ ಅಂತ ಒಂದು ಸಣ್ಣ ಗುಡಿಯಲ್ಲಿ ಆಶ್ರಮ ಶುರು ಮಾಡಿದ್ರು. ಆಕೆ ಹೇಳ್ತಾಳೆ, ಈ ಘಟನೆ ನೋಬೆಲ್ ಪ್ರೈಸ್ ಬಂತು ಮದರ್ ಥೆರಿಸಾ ಅವರಿಗೆ. ಅವಾಗ ನನಗೆ ಈ ಘಟನೆ ಬಹಳ ಸ್ಫೂರ್ತಿ ಕೊಟ್ಟಿತು ಅಂತ ಯಾರು ಹೇಳ್ತಾರ? ಮದರ್ ಥೆರಿಸಾ ಹೇಳ್ತಾರೆ. ಆ ಘಟನೆ ಹೇಳ್ತಾಳೆ ಆಕೆ, ನನಗೆ ಯಾವ ಘಟನೆ ಸ್ಫೂರ್ತಿ ಕೊಟ್ಟಿತು ಅಂತ. ಒಮ್ಮೆ ಕಲ್ಕತ್ತಾದ ಒಂದು ರಸ್ತೆಯಲ್ಲಿ ಹೋಗುವಾಗ ಒಬ್ಬ ಬಡವಿ ಮುದುಕಿ ನಿರ್ಗತಿಕ ಭಿಕ್ಷುಕಿ ದಾರಿ ಮೇಲೆ ಬಿದ್ದಿತ್ತಂತೆ. ಆಕೆಗೆ ಯಾರೂ ಇರಲಿಲ್ಲ. ಈಗೋ ಆಗೋ ಇನ್ನೊಂದು ಕ್ಷಣಕ್ಕೆ ಆಕೆಯ ಪ್ರಾಣ ಹೋಗ್ತಿತ್ತು. ಬಟ್ಟೆ ಎಲ್ಲ ಕೊಳೆ ಆಗಿದ್ದು, ನೀರು ಕುಡಿಸೋರು ಇರಲಿಲ್ಲ, ಉಣಿಸೋರು ಇರಲಿಲ್ಲ. ಅಂಥ ಹೆಣ್ಮಗಳನ್ನ ಮದರ್ ಥೆರಿಸಾ ಹೊತ್ತುಕೊಂಡು ನಿರ್ಮಲ ಹೃದಯಕ್ಕೆ ಕರ್ಕೊಂಬಂದು ಆಕೆಗೆಲ್ಲ ಸ್ವಚ್ಛ ಮೈ ತೊಳೆದ್ಲು. ಅದಕ್ಕೆ ಕೂಡಕ್ಕಾಗ್ತಿದ್ದಿಲ್ಲ. ಈಗೋ ಆಗೋ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ಹೋಗುವಾಗ ಆಕೆನ ತಗೊಂಡು ಬಂದು ಸ್ವಚ್ಛ ಮೈ ತೊಳೆದ್ಲು. ಸ್ಪಂಜಲೆ ಮೈ ಒರೆಸಿ ಒಂದು ಚಲೋ ಬಟ್ಟೆ ಉಡಿಸಿ ಆಕೆಗೊಂದು ಗುಟಕ್ಕೆ ನೀರು ಹಾಕಕ್ಕೆ ಹೋದ್ಲು. ಮುದುಕಿಗೆ ನೀರು ಸಹಿತ ಹೋಗಲಿಲ್ಲ. ಪ್ರೀತಿಯಿಂದ ತಲೆ ಮೇಲೆ ಕೈ ಆಡಿಸಿದ್ಲು ಮದರ್ ಥೆರಿಸಾ. ಅವಾಗ ನಿರ್ಗತಿಕ ಮುದುಕಿ, ಯಾರೂ ಇಲ್ಲದ ನಿರ್ಗತಿಕ ಮುದುಕಿ ಮದರ್ ಥೆರಿಸಾಗ ಭಿಕ್ಷುಕಿ ಆಕೆ ಮುದುಕಿ ಭಿಕ್ಷುಕಿಯನ್ನೇ ತಗೊಂಡು ಬಂದಿದ್ಲು. ತಲೆ ಮೇಲೆ ಕೈ ಆಡಿಸಿದಾಗ ಆ ಮುದುಕಿ ಮದರ್ ಥೆರಿಸಾ ಅವ್ರ ಕೈ ಹಿಡಿತಂತೆ. ಮೆತ್ತಗೆ ಕೈ ಹಿಡಿದು ಮದರ್ ಥೆರಿಸಾನ ಕಡೆ ನೋಡಿ ನಕ್ಕ ಪ್ರಾಣ ಬಿಟ್ಟತಂತೆ. ಮದರ್ ಥೆರಿಸಾ ಹೇಳ್ತಾಳ, ಆಕಿ ರಸ್ತೆಯ ಮೇಲೆ ಬಿದ್ದ ಭಿಕ್ಷುಕಿ ಇದ್ಲು. ಆಕಿನ್ನ ನಾನು ನನ್ನ ಆಶ್ರಮಕ್ಕೆ ಕರ್ಕೊಂಬಂದೆ. ಸಾವಿನ ಗಳಿಗೆಯಲ್ಲಿ ಆಕಿ ನನ್ನ ನೋಡಿ ನಕ್ಕಳು. ಆಕಿ ಭಿಕ್ಷುಕಿಯಾದರೂ ಸಹಿತ ತನ್ನ ನಗೆಯನ್ನು ನನಗೆ ದಾನ ಮಾಡಿದ್ಲಲ್ಲ, ಕೊಟ್ಟು ಆಕಿ ದಾನಿಯಾದ್ಲು, ತಗೊಂಡು ನಾನು ಭಿಕ್ಷುಕಿಯಾದೆ ಅಂತ ಮದರ್ ಥೆರಿಸಾ ಹೇಳುತ್ತೆ. ಏನು ಒಂದು ಆಕಳಿದೆ, ಆಕಳಿಗೆ ನಾವೇನು ಹಾಕಿವಿ ಹೇಳ್ರಿ? ನಾವು ಉಂಡು ಮುಸುರಿ ನೀರು ಹಾಕಿವಿ, ಹೌದಲ್ಲ? ನಾವು ಉಂಡು ಮುಸುರಿ ನೀರು ಹಾಕಿವಿ. ಹಳ್ಳದ ರಾಡಿ ನೀರು ಕುಡ್ದೈತೆ ಆಕಳ. ಹಳ್ಳದ ರಾಡಿ ನೀರು ಕುಡ್ದು ಆಕಳ ಮನುಷ್ಯನಿಗೆ ಹೇಳ್ತೈತೆ, ಮನುಷ್ಯನೇ ನೀನು ನನ್ನ ತಟಿಯೊಳಗೆ ನೀನು ಉಂಡ ಮುಸುರಿ ನೀರು ಹಾಕಿರಬಹುದು, ಆದರೆ ನಾನು ನಿನಗೆ ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಆಗಬೇಕು, ಅಂತ ಹಾಲು ಕೊಡ್ತೀನಿ ಅಂತ ಆಕಳ ಹೇಳಿಲ್ಲೇನ ಮನುಷ್ಯ? ಇದು ಕಲಿಯುವುದಷ್ಟೇ ಜಗತ್ತಿನಲ್ಲಿ. ಈಗ ಒಳ್ಳೆಯದನ್ನು ಕಲಿಯುವುದೇ ಜೀವನ, ಸಂತೋಷವಾಗಿ ಬದುಕುವುದಷ್ಟೇ. ಸಂತೋಷವೇ ಜೀವನ, ಇಲ್ಲಿ ಮತ್ತೇನಿಲ್ಲ. ಏನು ದಾರಿ ಹುಡುಕತೈತಿ? ಸಂತೋಷಕ್ಕೆ ದಾರಿಗಳನ್ನು ಹುಡುಕುವುದು. ಅದಕ್ಕೆ ಸಂತೋಷ ಜೀವನ ಅಂತ ಮೊದಲು ತಿಳ್ಕೋಬೇಕಷ್ಟೆ.